ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಕೇರಳ ಪ್ರವಾಸದ ಬಳಿಕವಾಗಿ ಸಿದ್ದರಾಮಯ್ಯ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಸೊ ಖುದ್ದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಕೇರಳ ಪ್ರವಾಸದ ಬಳಿಕವಾಗಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಮಾಜಿ ಸಿಎಂ. ಪಕ್ಷದಿಂದ ಕಡೆಗಣಿಸಲಾಗ್ತಿದೆ ಅನ್ನುವಂಥ ವದಂತಿ ಇದೆ. ಇದರ ಬೆನ್ನಲ್ಲೇ ಸಿದ್ದು ಜೊತೆ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅಹಿಂದ ನಾಯಕರಿಂದ ಭೇಟಿ ಕೂಡ ಮಾಡಲಾಗಿದೆ. ಸಚಿವ ಸಂಪುಟ ಸೇರ್ಪಡೆಗೆ ಆಪ್ತರಿಂದ ತೀವ್ರ ಒತ್ತಡವನ್ನು ಕೂಡ ಹೇರಲಾಗ್ತಾ ಇದೆ. ಜುಲೈ 3ನೇ ತಾರೀಕು ದೆಹಲಿಗೆ ಸಿಎಂ ಮಾಜಿ ಸಿಎಂ ತೆರಳಲಿದ್ದಾರೆ. ಪ್ರವಾಸದಿಂದ ರಾಹುಲ್ ವಾಪಸ್ ಆದಂತಹ ಬಳಿಕವಾಗಿ ಭೇಟಿ ಮಾಡಲಿದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಹಾಕಲಿದ್ದಾರೆ. ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಮಾತಿತ್ತು. ಅದರ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೇರಳ ಪ್ರವಾಸವನ್ನ ಮುಗಿಸಿಕೊಂಡು ಬಂದಂತಹ ನಂತರವಾಗಿ ಸೀಕ್ರೆಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ ಅಹಿಂದ ನಾಯಕರಿಂದ ಭೇಟಿ ಕೂಡ ಆಗಿದೆ. ಸೊ ಎರಡನೇ ಲಿಸ್ಟ್ ಬರಬೇಕಲ್ವಾ? ಈಗ ಸಚಿವ ಸಂಪುಟ ಏನಿದೆ, ಫಸ್ಟ್ ಲಿಸ್ಟ್ ಬಂತು, ಸಚಿವರಾದರು, ಘೋಷಣೆ ಆಯಿತು, ಯಾವ್ಯಾವ ಖಾತೆ ಅಂತ ಗೊತ್ತಾಯಿತು. ಇನ್ನುಳಿದಂತೆ ಈಗಾಗಲೇ ಬಹಳಷ್ಟು ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ದಾರೆ, ಲಾಭ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಅಷ್ಟೇ 1.5 ವರ್ಷ ಅಷ್ಟೇ ಬಾಕಿ ಇರೋದು. ಅವ್ರವ್ರ ಖಾತೆ ಕೊಟ್ಟವರು ಜವಾಬ್ದಾರಿ ನಿಭಾಯಿಸೋದು ಬೇಡವಾ? ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಯಾವ ರೀತಿಯಾಗಿ ಎರಡನೇ ಸಚಿವ ಸಂಪುಟ ಲಿಸ್ಟ್ ಅಂದರೆ ಯಾವಾಗ ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಲಾಭಗಳಾಗ್ತಾ ಇದೆ, ಸೊ ಮೀಟಿಂಗ್ ಇವೆಲ್ಲ ಸಂಬಂಧವಾಗಿ ಮಾಹಿತಿ ಕೊಡೋದಾದ್ರೆ? ಒಂದು ಎರಡನೇ ಹಂತದಲ್ಲಿ ಒಂದು ಸಚಿವ ಸಂಪುಟ ಕಸರತ್ತು ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಜುಲೈ 3ನೇ ತಾರೀಕು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ವಾಪಸ್ ಆಗಲಿದ್ದಾರೆ. ಈ ನಡುವೆ ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಬಹಳಷ್ಟು ಆಕಾಂಕ್ಷಿಗಳು ದೆಹಲಿಯತ್ತ ಮುಖ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಮಾಗಡಿ ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. 3ನೇ ತಾರೀಕಿನ ನಂತರ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಬಹುತೇಕವಾಗಿ ಎರಡನೇ ಹಂತದಲ್ಲಿ ಸುಮಾರು 20 ಸಚಿವರನ್ನ ಒಂದು ನೇಮಕ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇತ್ತ ಮೊನ್ನೆ ಅಷ್ಟೇ ಕೇರಳ ರೆಸಾರ್ಟ್ಗೆ ಸಿದ್ದರಾಮಯ್ಯ ಮತ್ತೆ ಅವರು ಟೀಮ್ ಹೋಗಿತ್ತು. 3 ದಿನಗಳ ಕಾಲ ಅಲ್ಲೇ ಇದ್ದು ವಿಶ್ರಾಂತಿಯನ್ನ ಹೂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಂಪುಟ ವಿಚಾರವಾಗಿ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ತಮ್ಮ ಪ್ರಭಾವವನ್ನ ಸರ್ಕಾರದಲ್ಲಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರು. ನಂತರ ಕೇರಳದಿಂದ ವಾಪಸ್ ಆದ ನಂತರ ಸಿದ್ದರಾಮಯ್ಯನವರು, ಪರಮೇಶ್ವರ್ ಮತ್ತೆ ಶಿವಲಿಂಗೇಗೌಡ ಹಾಗೆ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಸೇರಿದಂತೆ ಅಹಿಂದ ಒಂದು ನಾಯಕರ ಜೊತೆ ಸಭೆಯನ್ನು ನಡೆಸಿರತಕ್ಕಂಥದ್ದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಮೊನ್ನೆ ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರನ್ನ ಸೈಡ್ ಲೈನ್ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಿತ್ತು. ಜೊತೆಗೆ ಕೆಂಪೇಗೌಡ ಜಯಂತಿಯಲ್ಲಿ ದೊಡ್ಡ ಒಂದು ಕಟೌಟ್ಗಳು ಆಗ್ತಕ್ಕಂಥ ಒಂದು ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಯಾವುದೇ ಒಂದು ದೊಡ್ಡದಾದಂತಹ ಒಂದು ಕಟೌಟ್ ಅನ್ನ ಅಳವಡಿಸಲಿಲ್ಲ. ಹಾಗಾಗಿ ಅವ್ರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಪಟ್ಟಿದ್ದು. ಈ ವಿಚಾರವಾಗಿ ಅವರ ಆಪ್ತ ನಾಯಕರೆಲ್ಲ ಅಲರ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಪರಮೇಶ್ವರ್ ಅವರು, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಸೇರಿದಂತೆ ಪ್ರಮುಖ ನಾಯಕರೇನಿದ್ದಾರೆ ಇವರೆಲ್ಲರೂ ಕೂಡ ಅಹಿಂದ ಒಂದು ಸಿದ್ಧಾಂತವನ್ನ ಮತ್ತಷ್ಟು ಗಟ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳನ್ನ ನಡೆಸಿದ್ದಾರೆ. ಜೊತೆಗೆ ಸಂಪುಟದಲ್ಲಿ ತಮ್ಮ ಆಪ್ತರಿಗೆ ಹೆಚ್ಚು ಸ್ಥಾನವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೋ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯನವರ ಪ್ರಭಾವ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಆರೋಪಗಳಿರ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲೂ ಕೂಡ ತಮ್ಮ ಪ್ರಭಾವ, ತಮ್ಮ ಒಂದು ಅಹಿಂದ ಶಕ್ತಿ ಏನಿದೆ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸೈಲೆಂಟ್ ಆಗಬಾರ್ದು, ಅವರು ಆಕ್ಟಿವ್ ಆಗಿರ್ಬೇಕು ಅಂತಾನೆ ಕೆಲವು ನಾಯಕರು ನಿನ್ನೆ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಸಂಪುಟ ವಿಚಾರವಾಗಿ ಮಾತ್ರವಲ್ಲ, ಮುಂದೆ ಪಕ್ಷ ಸಂಘಟನೆ ವಿಚಾರವಾಗಿ ಮತ್ತೆ ಅಹಿಂದ ಸಮಾವೇಶಗಳನ್ನ ನಡೆಸತಕ್ಕಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಜುಲೈ 3ನೇ ತಾರೀಕು ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಆಗಲಿದ್ದಾರೆ. ತದನಂತರ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಹೋಗಿ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ ಹಾಗೆ ಪಕ್ಷ ಸಂಘಟನೆ ವಿಚಾರವಾಗಿ ಚರ್ಚೆಗಳನ್ನ ನಡೆಸಲಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಆನಂದ್.